ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ಈಗ ಹೈಕೋರ್ಟ್ ಕಡೆಯಿಂದ ಒಂದು ಮಹತ್ವದ ಮಾಹಿತಿ ಬಂದಿದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತ ಹೋಗೋಣ. ಸೊ ನೀಟ್ ವಿದ್ಯಾರ್ಥಿಗಳ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಲ್ಲಿ ಕೇಸ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಈಗಾಗಲೇ ಮಾಹಿತಿಯನ್ನ ತಿಳಿಸಿದ್ದೆ. ಸೊ ಈಗ ನಿಮಗೆ ಹೈಕೋರ್ಟ್ ಕಡೆಯಿಂದ ಒಂದು ಮಹತ್ವದ ಮಾಹಿತಿ ಬಂದಿದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಈಗ ನಾವು ತಿಳ್ಕೊಂತ ಹೋಗೋಣ. ಸೊ ನೀಟ್ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಕಡೆಯಿಂದ ತೀರ್ಪನ್ನ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಅದರ ಬಗ್ಗೆ ನಾವು ತಿಳ್ಕೊಳೋದಾದ್ರೆ ಈಗ ಎಲ್ಲಾ ವಿದ್ಯಾರ್ಥಿಗಳು ಅಂತಂದ್ರೆ 2024ನೇ ಸಾಲಿನಲ್ಲಿ ನೀಟ್ ಪರೀಕ್ಷೆನ ಬರೆದಿರ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಈಗ ಮತ್ತೊಮ್ಮೆ ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಇದನ್ನ ನಾವು ತಿಳ್ಕೊಳೋದಾದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಈಗ ಮತ್ತೊಮ್ಮೆ ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿಲ್ಲ. ಸೊ ಹೈಕೋರ್ಟ್ ಕಡೆಯಿಂದ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು ಏನು ಅಂತಂದ್ರೆ, ಸೊ ಈಗ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ಪಾಸ್ ಮಾಡಿದ್ದಾರೆ ನೋಡಿ, ಸೊ ಅಂತಹ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನೀಟ್ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಮತ್ತೆ ಅವರಿಗೆ ಆಪರ್ಚುನಿಟಿ ಸಹ ಇದೆ, ಅದನ್ನು ಸಹ ನಾನು ಈಗ ಹೇಳ್ತೀನಿ. ಸೊ ಹೈಕೋರ್ಟ್ ಕಡೆಯಿಂದ ಏನ್ ಹೇಳಿರ್ತಕ್ಕಂಥದ್ದು ಅಂತಂದ್ರೆ, ಸೊ ಈಗ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ರು 1563 ವಿದ್ಯಾರ್ಥಿಗಳಿಗೆ ಈಗ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ಪಾಸ್ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳು ಅಂತಂದ್ರೆ ದಿನಾಂಕ 23/6/2024 ಈಗ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ಪಾಸ್ ಮಾಡಿದ್ರಲ್ಲ, ಸೊ ಅವ್ರಿಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ, ಮತ್ತೊಮ್ಮೆ ನೀಟ್ ಎಕ್ಸಾಮ್ ಅನ್ನ ಅಂತ ಹೇಳಿ ಈಗ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಈಗ ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ 23ನೇ ತಾರೀಕಿನಂದು. ಮತ್ತೆ 30ನೇ ತಾರೀಕಿನ ಒಳಗಡೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅನ್ನ ಫಲಿತಾಂಶವನ್ನ ಪ್ರಕಟಣೆ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಜುಲೈ 1ರಿಂದ ಕೌನ್ಸಿಲಿಂಗ್ ಅನ್ನ ಸ್ಟಾರ್ಟ್ ಮಾಡಲಾಗುತ್ತೆ ಅಂತ ಹೇಳಿ ಈಗ ಮಾಹಿತಿಯನ್ನ ತಿಳಿಸಿರ್ತಕ್ಕಂಥದ್ದು. ಓಕೆನಾ. ಸೊ ಇದು ಹೈಕೋರ್ಟ್ ಕಡೆಯಿಂದ ಬಂದಿರತಕ್ಕಂತಹ ತೀರ್ಪಾಗಿರುತ್ತೆ. ಓಕೆನಾ. ಸೊ ಈಗ ಆಪರ್ಚುನಿಟಿ ಇದೆ ಅಂತ ಹೇಳಿದೆ. ಓಕೆನಾ. ಸೊ ಈಗ 1563 ವಿದ್ಯಾರ್ಥಿಗಳಿಗೆ ಈಗ ಮತ್ತೊಮ್ಮೆ ನೀಟ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿದ್ರೆ, ಸೊ ನಿಮ್ಗೆ ಇಷ್ಟ ಇದ್ರೆ ನೀವು ಎಕ್ಸಾಮ್ ಅನ್ನ ತಗೋಬಹುದಾಗಿರುತ್ತೆ. ಓಕೆನಾ. ಸೊ ಯಾವ ರೀತಿ ಅಂತಂದ್ರೆ ಈಗ ನಿಮ್ಗೆ ಒಂದು 600 ಮಾರ್ಕ್ಸ್ ಬಂದಿತ್ತು ಅಂತ ತಿಳ್ಕೊಳ್ಳಿ. ಓಕೆನಾ. ಸೊ ಗ್ರೇಸ್ ಮಾರ್ಕ್ಸ್ ಮುಖಾಂತರ ನಿಮ್ಗೆ ಒಂದು 700 720 ಮಾರ್ಕ್ಸ್ ಬಂದಿದೆ ಅಂತ ತಿಳ್ಕೊಳ್ಳಿ. ಓಕೆನಾ. ಸೊ ಗ್ರೇಸ್ ಮಾರ್ಕ್ಸ್ ಅನ್ನ ತೆಗೆದು ಬಿಟ್ರೆ ನಿಮ್ಗೆ 600 ಮಾರ್ಕ್ಸ್ ನೀವು ಪಡ್ಕೊಂಡಿದ್ರಿ. ಓಕೆನಾ. ಸೊ 600 ಮಾರ್ಕ್ಸ್ ಸಾಕು ಅಂತಿದ್ರೆ, ಸೊ ನೀವು ಮತ್ತೊಮ್ಮೆ ಎಕ್ಸಾಮ್ ಬರೀತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಇಂಪ್ರೂವ್ ಮಾಡ್ಕೊಂತೀನಿ ನನ್ನ ಮಾರ್ಕ್ಸ್ ಅಂತಿದ್ರೆ ನೀವು ಮತ್ತೊಮ್ಮೆ ಎಕ್ಸಾಮ್ ಅನ್ನ ಬರೀಬಹುದಾಗಿರುತ್ತೆ. ಓಕೆನಾ. ಸೊ ಇದು ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ಅಪ್ಲೈ ಆಗ್ತಿಲ್ಲ, ಬರೀ 1563 ವಿದ್ಯಾರ್ಥಿಗಳಿಗೆ ಅಂತಂದ್ರೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ರು, ಸೊ ಅವರಿಗೆ ಮಾತ್ರ ಈ ಒಂದು ರೂಲ್ ಅಪ್ಲೈ ಆಗ್ತಿರ್ತಕ್ಕಂಥದ್ದು. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ ಗಳನ್ನ ರೆಗ್ಯುಲರ್ ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.